ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಮೋಲ್ಸಿಂದ ಗ್ರಾಮ್ಸ್ಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನೋಡೋಣ. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ಹೌ ಮೆನಿ ಗ್ರಾಮ್ಸ್ ಇನ್ 2 moles ಆಫ್ ವಾಟರ್. ಸೊ ಇಲ್ಲಿ ಮೋಲ್ಸಿಂದ ಗ್ರಾಮ್ಸ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟು ಈ ವಾಟರ್ ಮಾಲಿಕ್ಯೂಲ್ದು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಸೊ H2O ಇದರ ಮೋಲಾರ್ ಮಾಸ್ ಎಷ್ಟು? ನಿನ್ನೆ ನಾವು ಫೈಂಡ್ ಔಟ್ ಮಾಡಿದ್ವಲ್ಲ, 18. ಇದು 18 ಹೇಗೆ ಬಂತು? ಈ 2 ಹೈಡ್ರೋಜನ್ನ ಅಟಾಮಿಕ್ ಮಾಸು ಮತ್ತು ಇದರ ಅಟಾಮಿಕ್ ಮಾಸ್ ನಂಬರು, ಇದು ಆಕ್ಸಿಜನ್ದು 16, ಈ 2 ಹೈಡ್ರೋಜನ್ದು ಸೇರಿ 2. ಸೊ 2 + 6 ಮಾಡಿದಾಗ ಎಷ್ಟು ಬಂತು? 18 ಬಂತು. ಸೊ 18 ಅಲ್ವಾ ಮೋಲಾರ್ ಮಾಸ್, 18 ಗ್ರಾಮ್ ಪರ್ ಮೋಲ್ ಅಲ್ವಾ. ಸೊ 18 ಗ್ರಾಮ್ ಪರ್ ಮೋಲ್ ಅಂದರೆ 1 ಮೋಲ್ ಆಫ್ ವಾಟರಲ್ಲಿ ಎಷ್ಟಿದೆ ಗ್ರಾಮು? 18 ಗ್ರಾಮ್ ವಾಟರ್ ಇದೆ. 1 ಮೋಲ್ ಆಫ್ ವಾಟರಲ್ಲಿ 18 ಗ್ರಾಮ್ ಆಫ್ ವಾಟರ್ ಇದೆ ಅಲ್ವಾ. ಅದೇ ರೀತಿ ಈಗ ಇಲ್ಲಿ ಕೊಟ್ಟಿರೋದೆಷ್ಟು? 2 moles ಅಲ್ವಾ. 2 moles ಆಫ್ ವಾಟರಲ್ಲಿ ಎಷ್ಟು ಗ್ರಾಮ್ ಇದೆ ವಾಟರು? ಸೊ ಅದಕ್ಕೇನು ಮಾಡಬೇಕು ನಾವು? 2 × 18 ಮಾಡಿದರೆ ಎಷ್ಟು ಬರುತ್ತೆ? 36. 36 ಗ್ರಾಮ್ ಆಫ್ ವಾಟರ್ ಇದೆ. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಮೋಲ್ಸಿಂದ ಗ್ರಾಮ್ಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟು ಆ ಮಾಲಿಕ್ಯೂಲ್ದು, ಕೊಟ್ಟಿರೋ ಮಾಲಿಕ್ಯೂಲ್ದು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡೋದು ಹೇಗೆ? ದ ಸಮ್ ಆಫ್ ಅಟಾಮಿಕ್ ಮಾಸ್ ನಂಬರ್ ಆಫ್ ಈಚ್ ಆಟಮ್, ಅದೆಷ್ಟು ಬರುತ್ತೆ ಅದು ಮೋಲಾರ್ ಮಾಸ್ ಅಂತ ಕರಿತೀವಿ. ಇಲ್ಲಿ ಗ್ರಾಮ್ ಪರ್ ಮೋಲ್ ಅಂತ ಅಂದರೆ ಇಲ್ಲಿ ನೋಡಿ, ವಾಟರ್ದು 18 ಗ್ರಾಮ್ ಪರ್ ಮೋಲ್ ಬಂದಿದೆ ಅಲ್ವಾ. 18 ಗ್ರಾಮ್ ಪರ್ ಮೋಲ್ ಅಂದರೆ ಏನು ಅರ್ಥ? ಒಂದು ಪರ್ ಮೋಲ್ ಅಂದರೆ ಒಂದು ಮೋಲ್ನಲ್ಲಿ ಇಷ್ಟು ಗ್ರಾಮ್ ಇದೆ ಅಂತ ಅರ್ಥ. ಇಲ್ಲಿ ವಾಟರ್ದು ಎಷ್ಟಿದೆ? ಒಂದು ಮೋಲ್ನಲ್ಲಿ 18 ಗ್ರಾಮ್ ಇದೆ ಅಲ್ವಾ. ಒಂದು ಮೋಲ್ ಆಫ್ ವಾಟರಲ್ಲಿ 18 ಗ್ರಾಮ್ ಆಫ್ ವಾಟರ್ ಇದೆ. ಸೊ ಅದೇ ರೀತಿ ಎಷ್ಟು ಮೋಲ್ಸ್ ಕೊಟ್ಟಿದ್ದಾರೆ? 2 moles ಅಲ್ವಾ. 2 moles ಆಫ್ ವಾಟರಲ್ಲಿ ಎಷ್ಟು ಗ್ರಾಮ್ ಆಫ್ ವಾಟರ್ ಇದೆ? 2 × 18 ಮಾಡಿದಾಗ ಎಷ್ಟು ಬಂತು? 36 ಬಂತಲ್ವಾ. ಸೊ 36 ಗ್ರಾಮ್ ಆಫ್ ವಾಟರ್ ಇದೆ. ಈ ರೀತಿ ಕನ್ವರ್ಟ್ ಮಾಡಬೇಕು. ಸೊ ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇದು ನೋಡಿ ಸೆಕೆಂಡ್ ಎಕ್ಸಾಂಪಲ್. ಕಾರ್ಬನ್ ಡೈಆಕ್ಸೈಡಲ್ಲಿ ಎಷ್ಟು ಗ್ರಾಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಲ್ವಾ. 2 molesಲ್ಲಿ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಇದೆ ಅಂತ. ಸೊ ಈಗ ಕಾರ್ಬನ್ ಡೈಆಕ್ಸೈಡ್ದು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಬೇಕು ನಮಗೆ? ಅಟಾಮಿಕ್ ಮಾಸ್ ನಂಬರ್ ಬೇಕು. ಕಾರ್ಬನ್ದೆಷ್ಟು ಅಟಾಮಿಕ್ ಮಾಸ್ ನಂಬರು? 12. ಹಾಗೆ ಆಕ್ಸಿಜನ್ದೆಷ್ಟು ಮಾಸ್ ನಂಬರು? 16. ಸೊ ಇಲ್ಲಿ 2 ಇದ್ದಾವೆ, ಸೊ ಅದಕ್ಕೆ ಇನ್ನೊಂದು 16 ಬರ್ಕೊಳ್ತಿದ್ದೀನಿ. ಟೋಟಲ್ ಎಷ್ಟು ಬಂತು? 44. ಮೋಲಾರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು? 44 ಗ್ರಾಮ್ ಪರ್ ಮೋಲ್. ಅಂದರೆ ಒಂದು ಮೋಲಲ್ಲಿ ಇಷ್ಟು ಗ್ರಾಮ್ ಇದೆ. ಒಂದು ಮೋಲಲ್ಲಿ ಎಷ್ಟು ಗ್ರಾಮ್ ಇದೆ? 44 ಗ್ರಾಮ್ ಇದೆ. 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡಲ್ಲಿ 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಹಾಗೆ 2 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡಲ್ಲಿ ಎಷ್ಟು ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದೆ? ಅದಕ್ಕೆ ಏನು ಮಾಡಬೇಕು ನಾವು? 44 × 2 ಮಾಡಿದರೆ ಎಷ್ಟು ಬಂತು? 88 ಗ್ರಾಮ್ಸ್ ಬಂತು. ಅರ್ಥ ಆಯ್ತಾ? ಈಗ ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಆಕ್ಸಿಜನ್ ಮಾಲಿಕ್ಯೂಲ್ ಕೊಟ್ಟಿದ್ರೆ ಸೇಮ್ ಇದೇ ರೀತಿ ಫಸ್ಟು ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆಕ್ಸಿಜನ್ದು ಮೋಲಾರ್ ಮಾಸ್ ಫೈಂಡ್ ಔಟ್ ಮಾಡಲಿಕ್ಕೆ, ಸೊ ಆಕ್ಸಿಜನ್ದು ಅಟಾಮಿಕ್ ಮಾಸ್ ನಂಬರ್ ಎಷ್ಟು? 16. ಸೊ ಇಲ್ಲಿ 2 ಇದ್ದಾವೆ, ಅದಕ್ಕೆ ಇನ್ನೊಂದು 16 ಹಾಕ್ತೀನಿ. ಸೊ ಎಷ್ಟು ಬಂತು ಇದ್ರದ್ದು? 32 ಅಲ್ವಾ. 32 ಗ್ರಾಮ್ ಪರ್ ಮೋಲ್. ಒಂದು ಮೋಲಲ್ಲಿ 32 ಗ್ರಾಮ್ ಆಕ್ಸಿಜನ್ ಇದೆ. ಎಷ್ಟಿದೆ? ಒಂದು ಮೋಲಲ್ಲಿ 32 ಗ್ರಾಮ್ O2 ಇದೆ. ಹಾಗೆ 3.5 ಮೋಲಲ್ಲಿ ಎಷ್ಟು ಗ್ರಾಮ್ ಆಫ್
ಆಕ್ಸಿಜನ್ ಇದೆ ಅಂದರೆ 3.5 ಇಂಟು ಎಷ್ಟು ಬಂದಿದೆ 32 ಎಷ್ಟು ಬರುತ್ತೆ 112. 3.5 ಇಂಟು 32 ಎಷ್ಟು ಬಂತು 112 ಗ್ರಾಮ್. ಸೊ ಈ ರೀತಿ ನಾವು ಮೋಲ್ಸನ್ನು ಗ್ರಾಮ್ಸಿಗೆ ಕನ್ವರ್ಟ್ ಮಾಡ್ತೀವಿ. ಅರ್ಥ ಆಯ್ತಾ?